ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ ನಡೀತಾ ಇರುವಂಥ ಸಿಚುವೇಶನಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇರುವಂಥ ವಿಷಯದ ಬಗ್ಗೆ. ಇದು ಸೀರಿಯಸ್ ವಿಷಯ, ಬಟ್ ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಬಿಕಾಸ್ ನಾನು ನಾನ್ ವೆಜ್ ತಿನ್ನಲ್ಲ, ನಾನು ಎಣ್ಣೆ ಪದಾರ್ಥ ತಿನ್ನಲ್ಲ, ನನ್ನಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್, ನನಗೆ ಕೊಲೆಸ್ಟ್ರಾಲ್ ಇರಲಿಕ್ಕಿಲ್ಲ, ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಇವತ್ತು ನಾನ್ ವೆಜ್ ತಿಂದರೆ ಮಾತ್ರ ಕೊಲೆಸ್ಟ್ರಾಲ್ ಬರುತ್ತಾ, ಅಥವಾ ವೆಜಿಟೇರಿಯನ್ಸ್ಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಇರೋದಿಲ್ವಾ, ಅಥವಾ ಬೇರೆ ಬೇರೆ ಸಮಸ್ಯೆಗಳು ಏನಾದರೂ ಬರುತ್ತಾ, ಏನಾದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪೂರ್ತಿ ನೋಡಿ, ಇಷ್ಟ ಆಯಿತು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇದ್ರ ಬಗ್ಗೆ ಯಾಕೆ ಶೇರ್ ಮಾಡಬೇಕಂತ ಗೊತ್ತಿರುತ್ತಲ್ವ, ಸೊ ಅವ್ರಿಗೆ ಇದನ್ನ ಫಾರ್ವರ್ಡ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೊ ಫಸ್ಟ್ ಆಫ್ ಆಲ್, ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ತುಂಬ ಕೆಲಸ ಮಾಡೋದಕ್ಕೆ ಬೇಕು, ತುಂಬ ಕೆಲಸ ಮಾಡೋದಕ್ಕೆ ಬೇಕೇ ಬೇಕು. ಅನ್ಫಾರ್ಚುನೇಟ್ಲಿ ಅದು ನಮ್ಮ ಲಿವರೇ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಬಾಡಿಗೆ ಎಷ್ಟು ಕೊಲೆಸ್ಟ್ರಾಲ್ ಬೇಕೋ ಅಷ್ಟು ನಮ್ಮ ಲಿವರೇ ತಯಾರು ಮಾಡಿಕೊಡುತ್ತೆ. ಅಷ್ಟು ಬ್ಯೂಟಿಫುಲ್ ನಮ್ಮ ಬಾಡಿ. ಅದರಲ್ಲಿ ಒಂದು ಆರ್ಗನ್ ಲಿವರ್. ಆದರೆ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ತಿನ್ನುವಂಥ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಸಮ್ಟೈಮ್ಸ್ ಪ್ರೋಟೀನ್, ಸಮ್ಟೈಮ್ಸ್ ಫೈಬರ್, ಅಥವಾ ಈಗ ನಾವೇನು ಅಂದ್ಕೊಳ್ತಿದ್ದೀವೋ ಈಗ ಮಾಡರ್ನೈಸ್ ಫುಡ್ಗಳು ಇವೆಲ್ಲ ತಿಂತಾ ಇರೋದ್ರಿಂದ ನಮ್ಮ ಬಾಡಿನಲ್ಲಿ ಗೊತ್ತಿಲ್ಲದೇನೋ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತಿದೆ. ಆದರೆ ಕೊಲೆಸ್ಟ್ರಾಲ್ನಲ್ಲಿ ಕೂಡ ತುಂಬ ಡಿಫ್ರೆಂಟ್ ಲೆವೆಲ್ಸ್ಗಳು ಇರುತ್ತೆ. ಸೊ ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್, ಬ್ಯಾಡ್ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಇವೆರಡು ಮೆಜಾರಿಟಿ ಇರುತ್ತೆ. ಇದ್ರ ಜೊತೆಗೆ ಟ್ರೈಗ್ಲಿಸರೈಡ್ಸ್ ಬರುತ್ತೆ, ಟೋಟಲ್ ಕೊಲೆಸ್ಟ್ರಾಲ್ ಬರುತ್ತೆ. ಇಟ್ಸ್ ಓಕೆ, ಅದು ನಮ್ದು ಇನ್ನೊಂದು ಟಾಪಿಕ್ ಇರುತ್ತೆ. ಬಟ್ ಇವತ್ತು STL ಮತ್ತು LDL ಬಗ್ಗೆ ಮಾತಾಡೋಣ. ನಾವು ತಿನ್ನುವಂಥ ರೆಗ್ಯುಲರ್ ಫುಡ್ಡಲ್ಲಿ ಏನು ಅನ್ನ ಸಾಂಬಾರು, ಜೋಳದ ಐಟಮ್ಸ್ಗಳು ಅಥವಾ ಗೋಧಿ ರಿಲೇಟೆಡ್ ಐಟಮ್ಸ್ಗಳು ಏನು ತಿಂತಿರ್ತೀವೋ, ಇದರಲ್ಲೂ ಕೂಡ ನಮ್ಮ ಬಾಡಿನಲ್ಲಿ ಖರ್ಚಾಗದೆ ಉಳಿಯುವಂತಹ ಎನರ್ಜಿ ಫ್ಯಾಟಾಗಿ ಕನ್ವರ್ಟ್ ಆಗೇ ಆಗುತ್ತೆ. ಸೊ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ರೆ ನಾವು ಗೋಧಿ ತಿಂದರೆ ಸೇಫ್, ರಾಗಿ ಮುದ್ದೆ ತಿಂದರೆ ಸೇಫ್, ಅಕ್ಕಿ ತಿನ್ನಬಾರ್ದು. ಎಲ್ಲ ಒಂದೇನೆ, ಎಲ್ಲ ಕಳ್ಳರೆ, ಅದರಲ್ಲಿ ಏನು ತಪ್ಪೇನಿಲ್ಲ. ಎಲ್ಲ ನಮ್ಮ ಬಾಡಿಗೆ ಬೇಕಾಗಿರುವಂಥದ್ದೇ. ಆದರೆ ಇವಾಗಿರುವಂಥ ಮಾಡರ್ನೈಸ್ ಫುಡ್ಗಳು ಯಾವ್ದು ಸರಿ ಇಲ್ಲ. ಸೊ ಹಾಗಾಗಿ ತುಂಬ ಜನದ್ದು ಆ ತಪ್ಪು ಕಲ್ಪನೆ ತೆಗೆದುಬಿಡಿ, ಅವೆಲ್ಲ ಸುಳ್ಳು. ಅನ್ನನೂ ತಿಂದರೂ ಸೇಮ್, ರಾಗಿ ತಿಂದರೂ ಸೇಮ್, ಗೋಧಿ ತಿಂದರೂ ಸೇಮ್, ಎಲ್ಲ ಒಂದೇ. ಆದರೆ ನಾವೇನು ಈಗ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ತಿಂತಿದ್ದೀವೋ, ಜಮ್ಸ್, ಕುಕೀಸ್, ಚಾಕ್ಲೇಟ್ಸ್, ಪೇಸ್ಟ್ರೀಸ್, ಮತ್ತು ಕೆಲವು ಸೋ ಕಾಲ್ಡ್ ಡೂಪ್ಲಿಕೇಟ್ ಪನ್ನೀರ್ ಸಿಗೋದು. ಆಲ್ಮೋಸ್ಟ್ ಒಂದು 80 to 90% ಪನ್ನೀರ್ ಫೇಕೇ ಇರುತ್ತೆ. ಬಟ್ ತುಂಬ ಜನ ಆ ಥರ ಐಟಮ್ಸ್ಗಳು ತಿನ್ನುವಂಥದ್ದು, ಡೈರಿ ಪ್ರಾಡಕ್ಟ್ಸ್ಗಳು ತಿನ್ನುವಂಥದ್ದು, ಅನ್ಹೆಲ್ದಿ ಹೈಜೀನ್ ಆಗಿರುವಂತಹ ಖಾದ್ಯಗಳನ್ನ ತಿನ್ನುವಂಥದ್ದು, ಸ್ಪೆಷಲಿ ಡೀಪ್ ಫ್ರೈ ಮಾಡುವಂಥ ಐಟಮ್ಸ್ಗಳನ್ನ ಜಾಸ್ತಿ ನಾವು ಯೂಸ್ ಮಾಡ್ತಿದ್ದೀವಿ. ಮನುಷ್ಯ ಮಾಡಿರುವಂತಹ ಸ್ವೀಟ್ಸ್, ಈ ಥರ ಫುಡ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬಾಡಿನಲ್ಲಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಕೂಡ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಇದರಲ್ಲಿ ನಾನ್ ವೆಜ್ಜೇ ಬರಲಿಲ್ವಲ್ಲ, ಅದೇ ಹೇಗೆ? ಖುಷಿ ವಿಷಯ ಏನಂತ ಹೇಳಿದ್ರೆ, ನಾನ್ ವೆಜ್ಜು ಅಮೇಝಿಂಗ್ ಫುಡ್. ವೆಜ್ಜು ಕೂಡ ಅಮೇಝಿಂಗೇ, ಬಟ್ ಇವತ್ತು ಕಂಟಾಮಿನೇಷನ್ ಆಗಿದೆ. ನಾನ್ ವೆಜ್ ಕೂಡ ಸೇಮ್ ಕಂಟಾಮಿನೇಷನ್ ಆಗೋಗಿದೆ, ಕಲಬೆರಕೆ ಆಗೋಗಿದೆ. ಬಟ್ ನಾನ್ ವೆಜ್ ಇಸ್ ದ ಗುಡ್ ಫುಡ್. ನಾನ್ ವೆಜ್ ಅಂದರೆ ಕೊಲೆಸ್ಟ್ರಾಲ್ ಆಗುತ್ತೆ. ನಾನ್ ವೆಜ್ ದಪ್ಪ ಹಾಕಿದ್ರೆ ಇವತ್ತು ಹುಲಿ ಸಿನಿಮಾಗಳೆಲ್ಲ ಫ್ಯಾಟಿ ಪರ್ಸನ್ಗಳಾಗ್ಬಿಡ್ಬೇಕಾಯ್ತು, ಆನೆ ಸ್ಲಿಮೆಂಟ್ ಫಿಟ್ ಆಗಿರ್ಬೇಕಾಯ್ತು. ಬಿಕಾಸ್ ಆನೆ ವೆಜಿಟೇರಿಯನ್ ಅಲ್ಲ. ಸೊ ಅದಲ್ಲ, ನಾವು ನಾನ್ ವೆಜ್ ತಿನ್ನುವಂಥ ವಿಧಾನ ಫಸ್ಟ್ ಅರ್ಥ ಮಾಡ್ಬೇಕು. ಇವತ್ತು ಬಿರಿಯಾನಿ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಬಿರಿಯಾನಿ ಜಾಸ್ತಿ ತಿನ್ನುವಂಥದ್ದು ವೆರಿ ಡೇಂಜರಸ್. ಆ್ಯಂಡ್ ಕಬಾಬ್, ಚಿಕನ್ 65 ಮತ್ತು ಎಣ್ಣೆಯಲ್ಲಿ ಕರೆದಿರುವಂಥ ಪದಾರ್ಥಗಳು, ಚಿಕನ್ ಮಂಚೂರಿಯನ್, ಈ ಥರದ್ದು ಫುಡ್ಗಳನ್ನ ನೀವು ಜಾಸ್ತಿ ತಿಂತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ನಾನ್ ವೆಜಿಟೇರಿಯನ್ ಆಗಿದ್ರು ನಿಮ್ಮ ಬಾಡಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಂಟೆಂಟ್ಸ್ಗಳು ಜಾಸ್ತಿ ಆಗುತ್ತೆ. ನಿಮ್ಮ ಬ್ಲಡ್ನಲ್ಲಿ ಈ ಥರ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆ ಏನು ರಕ್ತ ಹರಿಯುವಂತಹ ನಾಳ ಬ್ಲಾಕೇಜ್ಗಳು ಶುರುವಾಗುತ್ತೆ. ಆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಕಸ ಎಲ್ಲ ಇಲ್ಲಿ ತಂದು ಹಾಕಿ ಈ ಬ್ಲಾಕೇಜಸ್ಗಳು ಕ್ರಿಯೇಟ್ ಆಗುತ್ತೆ ನಮ್ಮ ರಕ್ತನಾಳಗಳಲ್ಲಿ. ಹೀಗಾದರೆ ಇದಕ್ಕೇನು ಪರಿಹಾರ? ಫಸ್ಟ್ ತುಂಬ ಸಿಂಪಲ್. ಈಗ ನಾನು ಯಾವ್ಯಾವ ಐಟಮ್ಸ್ಗಳು ಹೇಳಿದ್ನೋ ಇದನ್ನೆಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು. ನನ್ನ ಪ್ರಕಾರ ಬಿಟ್ಟರೆ ಒಳ್ಳೆಯದು. ಯಾಕಂದರೆ ಕಡಲೆಕಾಯಿ ಎಣ್ಣೆ ತುಂಬ ಒಳ್ಳೆಯದು, ಬಟ್ ನಾವು ಕಡಲೆಕಾಯಿ ಎಣ್ಣೆ ತಿಂತಿಲ್ಲ, ರಿಫೈನ್ಡ್ ಆಯಿಲ್ ಕುಡಿತಾ ಇರೋದು, ಅಂದರೆ ಅಡುಗೆ ಯೂಸ್ ಮಾಡ್ತಿರೋದು. ಸನ್ಫ್ಲವರ್ ಆಯಿಲು ಒಳ್ಳೆಯದೇ, ಬಟ್ ಅಗೇನ್ ರಿಫೈನ್ಡ್ ಸನ್ಫ್ಲವರ್ ಆಯಿಲೇ ತೊಗೊಳ್ತಿರೋದು. ಹಾಗಾಗಿ ನಾವು ರಿಯಲ್ ಆಯಿಲಲ್ಲಿ ಅಡುಗೆ ಮಾಡ್ತಿಲ್ಲ. ಇಲ್ಲ ಕೋಸ್ಟಲ್ ಏರಿಯಾಗಳ ಕಡೆ ಹೋದರೆ ಕೊಬ್ಬರಿ ಎಣ್ಣೆಯಲ್ಲಿ ಅಡುಗೆ ಮಾಡ್ತಿದ್ದೀವಿ. ಒಂದು ಲೆವೆಲ್ಗೆ ಎಣ್ಣೆ ವಿಚಾರದಲ್ಲಿ ಸೇಫ್ ಅಷ್ಟೇ, ಬಟ್ ಬೇರೆ ಎಲ್ಲ ಸೇಮೇ ಅಲ್ವಾ. ಅವ್ರಿಗೂ ರಾ ಮೆಟೀರಿಯಲ್ಸ್ ಅಲ್ಲಿಂದನೇ ಬರೋದು, ಮಸಾಲೆ ಪದಾರ್ಥಗಳು ನಮ್ಮಿಲ್ಲಿ ಬರುತ್ತೋ ಅವ್ರಿಗೂ ಅಲ್ಲೇ ಬರೋದು. ಎಣ್ಣೆ ವಿಚಾರದಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಬಿಟ್ಟರೆ ಇನ್ನೆಲ್ಲ ಸಿಮಿಲರ್ ಇರುತ್ತೆ. ಆದರೆ ಅವ್ರು ಬೇರೆ ಏನೋ ಮಾಡ್ತಿರ್ತಾರೆ, ರೈಟ್? ಹಾಗಿದ್ರೆ ಕೆಲವು ಚಿಕ್ಕ ಬದಲಾವಣೆಗಳು ಮಾಡ್ಕೋಬೇಕು. ಫಸ್ಟ್ ಥಿಂಗ್,
ನಾನು ಆವಾಗಲೇ ಹೇಳಿದ್ರೆ ಇವೆಲ್ಲ ಕಮ್ಮಿ ಮಾಡಬೇಕು. ಎರಡನೇದು, ನಾವು ಐಡಿಯಲ್ ವೆಯ್ಟ್ನ ಅಚೀವ್ ಮಾಡಬೇಕು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಬಿಕಾಸ್ 90% ಮೋರ್ ದೆನ್ 90% ಕೇಸಸ್ಗಳಿಗೆ ಅಂದರೆ ನಮಗೇನು ಪ್ರಾಬ್ಲಮ್ಸ್ಗಳು ಬರುತ್ತೋ ಅದಕ್ಕೆಲ್ಲ ರೂಟ್ ಕಾಸ್ ಬಂದು ನಮ್ಮ ಅನ್ಕಂಡೀಷನಲ್ ವೆಯ್ಟ್. ನಮ್ಮ ಬಾಡಿಯಲ್ಲಿ ಫ್ಯಾಟ್ ಪರ್ಸೆಂಟೇಜ್ನ ಜಾಸ್ತಿ ಇಟ್ಕೊಂಡು ಮಸಲ್ಸ್ನ ಕಡಿಮೆ ಇಟ್ಕೊಂಡು ನೀವು ವೆಯ್ಟ್ ಜಾಸ್ತಿ ಇದ್ದರೆ ಅದು ಅನ್ಹೆಲ್ತಿ. ಇಟ್ಸ್ ಅ ವೆರಿ ವೆರಿ ಡೇಂಜರಸ್. ನಮ್ಮ ಕಾಯಿಲೆಗಳಿಗೆ ಬಂದು ಜಾಗ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಜಾಗ ಅದು. ಹೆಂಗೆ ತಿಪ್ಪೆಗಳು ನಮ್ಮ ರಸ್ತೆ ಬದಿ ಶುರುವಾಗ್ಬಿಟ್ರೆ ಸೊಳ್ಳೆಗಳು, ಜಿಳ್ಳೆಗಳು, ಇಲಿಗಳು, ಹೆಗ್ಣಗಳು, ನಾಯಿಗಳು, ಬೆಕ್ಕು ಎಲ್ಲ ಹೆಂಗೆ ಬಂದು ಸೇರ್ಕೊಳ್ಳುತ್ತೋ ಹಾಗೇನೆ ನಮ್ಮ ಬಾಡಿಯಲ್ಲಿ ಕೊಬ್ಬು ಜಾಸ್ತಿ ಇಟ್ಕೊಂಡು ತೂಕ ಜಾಸ್ತಿ ಇದ್ದರೆ ಹಾಗೆ ಕಾಯಿಲೆಗಳಿಗೆ ನಾವೊಂದು ಗೂಡಾಗ್ಬಿಟ್ಟಿರ್ತೀವಿ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ನಾವೇನ್ಕೋತೀವಿ, ಇಷ್ಟು ವೆಯ್ಟ್ ಇಟ್ಕೊಂಡು ಮಾಡ್ತಿರ್ತೀವಿ, ಮಂಡಿ ನೋವು ಬಂದುಬಿಟ್ಟಿರ್ತದೆ. ನಾವು ಮಂಡಿ ನೋವಿಗೆ ಸಮಸ್ಯೆ ಅಂದ್ಕೊಂಡಿರ್ತೀವಿ. ಇಷ್ಟು ವೆಯ್ಟ್ ಇದ್ದಾಗ ಹಾರ್ಟ್ ಪ್ರಾಬ್ಲಮ್ಸ್, ನಾವು ಹಾರ್ಟ್ ಪ್ರಾಬ್ಲಮ್ಮು ಅಂತ ಅಂದ್ಕೊಂಡಿರ್ತೀವಿ. ಬಟ್ ರೂಟ್ ಕಾಸ್ ನಮ್ಮ ವೆಯ್ಟ್. ನಾವು ಅದನ್ನು ಯೋಚನೆ ಮಾಡಿದ್ರೆ ಸುಮ್ಮನೆ ನಮ್ಗೆ ಏನು ಕಾಣಿಸುತ್ತೋ ನಾವು ಅದರ ಮೇಲೆ ನೋಡ್ತೀವಿ. ಥೈರಾಯ್ಡ್ ಪ್ರಾಬ್ಲಮ್ ಬಂದು ಥೈರಾಯ್ಡ್ಗೆ ಮಾತ್ರೆ ತಿಂತಾ ಇರ್ತೀವಿ. ಅಥವಾ ಲೇಡೀಸ್ನಲ್ಲಿ ಪೀರಿಯಡ್ಸ್ ಇಶ್ಯೂಸ್ ಬಂತು, ಅಯ್ಯೋ PCODಗೆ ಅದಕ್ಕೇನೋ ಮಾತ್ರೆಗಳು ತೊಗೊಳ್ಳೋದು, ಅದಕ್ಕೇನೋ ಮಾಡೋದು ಶುರು ಮಾಡಿಬಿಟ್ಟಿರ್ತೀವಿ. ಇಲ್ಲ ಮಂಡಿಗೇನೋ ಶುರು ಮಾಡಿರ್ತೀವಿ, ಇಲ್ಲ ಹೆಡ್ಡೇಗೆ ಶುರು ಮಾಡಿರ್ತೀವಿ, ಇಲ್ಲ ಬೇರೆ ಏನೋ ಸಮಸ್ಯೆಗಳು ಶುರು ಮಾಡಿರ್ತೀವಿ ನಾವು. ಬಟ್ ಅದ್ರ ರೂಟ್ ಕಾಸ್ಗಳು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಬಾಡಿ ಇರುತ್ತೆ ಎಕ್ಸಸ್ ಆಫ್ ಫ್ಯಾಟ್, ಖರ್ಚಾಗದೆ ಉಳಿದಿರೋಂಥ ಫ್ಯಾಟ್ನ ಖರ್ಚು ಮಾಡಬೇಕು. ಫಸ್ಟ್ ಥಿಂಗ್ ಅದು ವೆರಿ 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 ಇಂಪಾರ್ಟೆಂಟ್. ಇದನ್ನು ಯಾರು ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಭಾಳ ಈಸಿ. ಇದಕ್ಕೆ ನಾವು ಮಾಡಬೇಕಾದ್ರೆ ಕ್ಯಾಲೋರಿ ಡೆಫಿಸಿಟ್ ಪ್ರೋಗ್ರಾಮ್. ನಾವು ಏನು ಇಂಟೇಕ್ ಮಾಡ್ತಿದ್ದೀವೋ ಅದನ್ನು ಕಡಿಮೆ ಇಂಟೇಕ್ ಮಾಡಬೇಕು. ಆ ಇಂಟೇಕ್ ಕಡಿಮೆ ಮಾಡೋದ್ರಲ್ಲಿ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಆಗಿ ಇಟ್ಕೋಬೇಕು. ನಮ್ಮ ಬಾಡಿದಲ್ಲಿ ಫ್ಯಾಟ್ನ ಲಾಸ್ ಮಾಡಿ ಮಸಲ್ನ ಗೇನ್ ಮಾಡುವಂಥ ಒಂದು ಅಮೇಝಿಂಗ್ ಒಂದು ಐಟಮ್ ಇದೆ, ಅದು ಪ್ರೋಟೀನ್. ಆ ಪ್ರೋಟೀನ್ ಕಡಿಮೆ ಕ್ಯಾಲೋರಿ ಇರಬೇಕು. ತುಂಬ ಜನ ದವಸ ಧಾನ್ಯಗಳು ತಿಂತಾರೆ, ಕಾಳು ಬೆಳೆಗಳು ತಿಂತಾರೆ, ಅವೆಲ್ಲ ಹೈ ಕ್ಯಾಲೋರೀಸ್. ಮತ್ತು ನಮ್ಮ ಬಾಡಿ ಡೈಜೆಷನ್ ಮಾಡೋದಿಲ್ಲ ಸರಿಯಾಗಿ. ಏನು ನಾನ್ ವೆಜ್ ಹೋದರೆ ಹೇಗೆ ನಾನು ಅವಾಗಲೇ ಹೇಳಿದಂಗೆ ಇಷ್ಟೊತ್ತು ನಾನ್ ವೆಜ್ ತಿನ್ನೋಂಥ ವಿಧಾನಗಳು ಬೇರೆ, ಮತ್ತು ಆ ನಾನ್ ವೆಜ್ ಕೂಡ ಇವಾಗ ಅಷ್ಟು ಒಳ್ಳೆಯದು ಅಲ್ಲ ಈಗ. ಸೊ ಹಾಗಾಗಿ ನಿಮ್ಮಲ್ಲಿ ಯಾರಿಗೆ ಆ ಥರ ಹೆಲ್ತಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸೀರಿಯಸ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು. ಇದು ತುಂಬ ತುಂಬ ಕ್ರೂಷಿಯಲ್. ಸೊ ನೀವು ಬೈಕೊಳ್ಳಿ, ಏನಾದರೂ ಮಾಡಿ, ಬಟ್ ನೀವು ರೆಡಿಯಾಗಿ. ನಾನು ಹೇಳ್ಕೊಟ್ಟಿದ್ದರೆ ನೀವು ಫಾಲೋ ಮಾಡೋ ಕೂಡ ನಿಮ್ಗೆ ಏನೂ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವೇನು ಹಣ ಕೊಟ್ಟಿದ್ದೀರೋ ಅದು ನಿಮಗೆ ರಿಟರ್ನ್ ಇರುತ್ತೆ. ಸೊ ಇದು ಯಾರೂ ಮಾಡೋದಿಲ್ಲ, ನಾನು ಮಾಡ್ತಿದ್ದೀನಿ. ಸೊ ನಿಮಗೆ ಆ ಚಾಲೆಂಜ್ ತೊಗೊಳಕ್ಕೆ ಕೆಪಾಸಿಟಿ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ತುಂಬ ವಿಷಯವಾಗಿ ನಮ್ಮ ಬಾಡಿಯಲ್ಲಿ ಒಂದು ಸ್ವಲ್ಪ ಕ್ಯಾಲರಿ ಬರ್ನ್ ಮಾಡಬೇಕು. ಈಗ ನೀವು ನಿಮ್ಮ ಬಾಡಿ 2000 ಕ್ಯಾಲರಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ ನೀವು 1500 ಕ್ಯಾಲರಿ ಏನೋ ಬಂದುಬಿಟ್ರಿ. ಓಕೆ, 500 ಕ್ಯಾಲರಿ ಕಟ್ ಮಾಡಿಬಿಟ್ರಿ, ಶೇಕು ಆ್ಯಡ್ ಮಾಡಿಬಿಟ್ರಿ, ಅಥವಾ ನಾನು ಹೇಳಿದೆಲ್ಲ ಫಾಲೋ ಮಾಡಿಬಿಟ್ರಿ. ಇದ್ರ ಜೊತೆಗೆ ಸ್ವಲ್ಪ ಲೋ ಇಂಟೆನ್ಸಿಟಿ ವರ್ಕೌಟ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಲೋ ಇಂಟೆನ್ಸಿಟಿ ವರ್ಕೌಟ್ ಅಂತ ಹೇಳಿದ್ರೆ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ವಾಕಿಂಗ್. ಸೊ ಹಕ್ಕಿ ಹಾರುತ್ತೆ, ಮೀನು ಈಜುತ್ತೆ, ನಾಯಿ ಓಡುತ್ತೆ, ಕುದುರೆ ಓಡೋಗುತ್ತೆ, ಮನುಷ್ಯ ನಡೀತಾನೆ. ಇದು ವರ್ಕೌಟ್ ಅಲ್ಲ. ತುಂಬ ಜನ ವಾಕಿಂಗ್ನ ವರ್ಕೌಟ್ ಅನ್ಕೊಂಡ್ಬಿಟ್ಟು ಪಾರ್ಕಲ್ಲಿ ಬೆಳಗ್ಗೆ ಎದ್ದು 4 ಗಂಟೆಗೆ ಆ ಶೂಸ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಓಡ್ತಾ ಇರ್ತಾರೆ. ಅಯ್ಯಪ್ಪ, ಯೂಸ್ಲೆಸ್. 20 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿದ್ರೆ 120 130 ಕ್ಯಾಲರಿ ಬರ್ನ್ ಆಗುತ್ತೆ ಅಷ್ಟೇ ಗುರು. ಇದಕ್ಕೋಸ್ಕರ ನೀವು ಅಷ್ಟು ಹೊಡಿಬೇಕಾ? ಸೊ ವೆಯ್ಟ್ ಟ್ರೈನಿಂಗ್ ಈಸ್ ಗುಡ್ ಆಪ್ಷನ್. ಹಾಗಂತ ವಾಕಿಂಗ್ ಕೆಟ್ಟದಂತೆಲ್ಲ ಮಾಡಿ, ಬಟ್ ಅದು ಅಡಿಷ್ನಲ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಮನೇಲಿ ಮಾಡೋ ಕೆಲಸನ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಿದ್ರೆ ಅದೇ ಬೇಜಾನಾಗಿಬಿಡ್ತದೆ. ಸೊ ನೆಕ್ಸ್ಟು ವೆಯ್ಟ್ ಟ್ರೈನಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಕ್ಯಾಲರಿ ಡೆಫಿಸಿಟ್ ಜೊತೆಗೆ ನ್ಯೂಟ್ರಿಷನ್ ಫುಲ್ಫಿಲ್ನೆಸ್ ಜೊತೆಗೆ ವೆಯ್ಟ್ ಟ್ರೈನಿಂಗ್ ಆ್ಯಂಡ್ ಆಬ್ವಿಯಸ್ಲಿ ಕಾರ್ಡಿಯೋ ರಿಲೇಟೆಡ್, ಅಂದರೆ ನಿಮ್ಮ ಹೃದಯ ಬಡಿತ ಜಾಸ್ತಿ ಆಗುವಂಥ ಎಕ್ಸಸೈಸ್ಗಳನ್ನ ಮಾಡೋವಂಥದ್ದನ್ನ ಮಾಡಿದ್ರೆ ಬೇಗ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಡಿದಲ್ಲಿರೋ ಫ್ಯಾಟ್ ಲೆವೆಲ್ ಕಡಿಮೆ ಆಗಿ ಮಸಲ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇವೆರಡು ಬ್ಯಾಲೆನ್ಸ್ ಆಗ್ತಿದ್ರೆ ಆಟೋಮೆಟಿಕ್ಲಿ ನಿಮ್ಮ ಕೊಲೆಸ್ಟ್ರಾಲ್ ವೈಟಲ್ಸ್ಗಳೆಲ್ಲ ಏನಿದೆಯೋ ಅದು ನಾರ್ಮಲ್ ರೇಂಜಿಗೆ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಮ್ಮಲ್ಲೇ ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಅಥವಾ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಜಾಸ್ತಿ ಮಾಡುವಂತಹ ತುಂಬ ಸಪ್ಲಿಮೆಂಟೇಷನ್ಸ್ಗಳು ಕೂಡ ಇದೆ. ಸೊ ನಿಮ್ಮಲ್ಲಿ ಅದನ್ನು ಕೂಡ ಅಪ್ಗ್ರೇಡ್ ಮಾಡುವಂಥ ಆಪ್ಷನ್ಸ್ಗಳು ಕೂಡ ಇದೆ ಇಫ್ ಯು ಆರ್ ಓಕೆ. ಸೊ ಆ ಥರ ಇರೋದನ್ನೆಲ್ಲ ನೀವು ಎನ್ಕೇಶ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ಸೊ ಇದಕ್ಕೋಸ್ಕರ ನೀವು ಮೆಡಿಕೇಶನ್ಸ್ ತೊಗೊಳ್ಳೋದಾಗಿರಲಿ ಅಥವಾ ಯಾರೋ ಏನೋ ಹೇಳಿದ್ರು ಆ ಕಷಾಯ ಕುಡೀರಿ, ಈ ಕಷಾಯ ಕುಡೀರಿ, ಇದೇನೋ ಮಾಡಿ ಅದೇನೋ ಮಾಡಿ, ನೋ, ಯಾವ ಮಾಡಬೇಡಿ, ಅದು ಯಾವ ವರ್ಕ್ ಆಗಲ್ಲ. ಹಂಗೆ ವರ್ಕ್ ಆಗಿದ್ರೆ ಇವತ್ತು ಇಷ್ಟೊಂದು ಮೆಡಿಕಲ್ ಸ್ಟೋರ್ಗಳು, ಇಷ್ಟೊಂದು ಹಾಸ್ಪಿಟ್ಲ್ಗಳು ಹೈಟೆಕ್ ಆಗಿ ಉಟ್ಕೊಳ್ತಾ ಇರಲಿಲ್ಲ ಗಲ್ಲಿಗಳನ್ನು. ತುಂಬ ಜನ ಹೇಳ್ತಾರೆ ಹಣ್ಣು ತರಕಾರಿ ತಿನ್ಬಿಡ್ಬೋದಲ್ಲ, ಇದೆಲ್ಲ ಯಾಕೆ ಹಣ್ಣು ತರಕಾರಿ ತಿನ್ಬೋದಲ್ಲ. ಹಣ್ಣು ತರಕಾರಿ ತಿಂದಿದ ತಕ್ಷಣ ಎಲ್ಲ ರೆಡಿ ಆಗ್ಬಿಟ್ಟಂಗಿದ್ರೆ ಹಣ್ಣು ತರಕಾರಿ ಮಾರೋಂಗೆ ಯಾವ ಕಾಯಿಲೆನೂ ಇರ್ತಿರ್ಲಿಲ್ಲ ಬೈದವೆ. ಮತ್ತು ಅವ್ನು ರೋಡಲ್ಲಿ ತಳ್ಕೊಂಡು ಬರ್ತಾನೆ ಇರ್ತಿರ್ಲಿಲ್ಲ, ಇಲ್ಲ ಯಾವುದೋ ಫುಟ್ಪಾತಲ್ಲಿ ಅಂಗಡಿ ಇಟ್ಕೊಳ್ತಿಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಇರ್ತಿದ್ದ ಹಣ್ಣು ತರಕಾರಿ ಮಾರೋನು. ಸ್ವಲ್ಪ ಯೋಚನೆ ಮಾಡಿ, ಕಾಮನ್ ಸೆನ್ಸ್. ಇವತ್ತು ಮೆಡಿಕಲ್ ಸ್ಟೋರ್ಗಳು, ಹಾಸ್ಪಿಟ್ಲ್ಗಳು ಹೈಟೆಕ್ ಆಗಿದೆಯಾ, ಇಲ್ಲ ಹಣ್ಣು ತರಕಾರಿ ಮಾರೋನು ಹೈಟೆಕ್ ಆಗಿಲ್ಲ? ಯೋಚನೆ ಮಾಡಿ. ನಾನು ಯಾರೂ ಇಲ್ಲಿ ಕಂಡಮ್ ಮಾಡ್ತಿಲ್ಲ ಅಥವಾ ಯಾರೂ ಇಲ್ಲಿ ಹೈಲೈಟ್ ಮಾಡ್ತಿಲ್ಲ. ಪ್ರಾಕ್ಟಿಕಾಲಿಟಿ
ಜಸ್ಟ್ ಥಿಂಕ್ ಅಬೌಟ್ ಪ್ರಾಕ್ಟಿಕಲಿಟಿ. ಅದನ್ನು ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹೋಪ್ಫುಲಿ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಮ್ಮ ಹಾರ್ಟ್ ಇಸ್ ದ ಅಮೇಝಿಂಗ್ ಆರ್ಗನ್. ನಾವು ಹುಟ್ಟೋದು ಹೆಂಗೆ ಅಂತ ಗೊತ್ತಾಗೋದೇ ಹಾರ್ಟಿಂದ, ನಾವು ಹೋಗಿದ್ದೀವಿ ಅಂತ ಗೊತ್ತಾಗೋದು ಕೂಡ ಹಾರ್ಟಿಂದ. ಅಂಥ ಒಂದು ಹಾರ್ಟ್ಗೆ ಸಮಸ್ಯೆನ ಕೊಡಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಸ್ಟ್ ಜಂಕ್ ಫುಡ್ನ ಬಿಟ್ಬಿಡಿ. ಶುಗರ್ ಏನಾದರೂ ತಗೊಳ್ತಿದ್ರೆ ಅಂದರೆ ಐಸ್ ಕ್ರೀಮು, ಪೇಸ್ಟ್ರೀಸು, ಕುಕ್ಕೀಸು, ಕಾಫಿ, ಟೀ ಈ ಥರ ಕುಡ್ತಿದ್ರೆ ದಯವಿಟ್ಟು ಇದನ್ನ ದರಿದ್ರನ್ನ ಬಿಟ್ಬಿಡಿ. ನಿಜವಾಗ್ಲೂ ಇವೆಲ್ಲ ನಿಮಗೆ ಅಕೇಷನಲ್ಲಿ ಫ್ರೀಯಾಗಿ ಯಾರನ್ನ ಕೊಟ್ಟರೆ ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ತಗೊಳ್ಳಿ ಅಷ್ಟೇ. ಬಟ್ ಡೈಲಿ ನೀವೇನ ಈ ಥರ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಯೂಸ್ಲೆಸ್. ಮತ್ತು ಅವೆಲ್ಲ ವಾಕಿಂಗ್ ಎಲ್ಲ ಮಾಡ್ಕೊಬಂದು ಕಾಫಿ ಕುಡಿತಾರೆ. ಎಂಥ ದೊಡ್ಡ ಮಿಸ್ಟೇಕ್ ಗೊತ್ತಾ? ಅದರಷ್ಟು ಬ್ಲಂಡರ್ ಇನ್ಯಾವುದೂ ಇಲ್ಲ. ಅಲ್ಲಿ ಕಷ್ಟಪಟ್ಟು ಕರಗಿಸಿರ್ತಾರೆ, 20 ನಿಮಿಷ ಅರ್ಧ ಅವರ್ ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡಿ ಕಷ್ಟಪಟ್ಟು ಕರಗಿಸಿರ್ತೀರ. ಮನೆಗೆ ಬಂದು ಕಾಫಿ ಚಿತ್ರಾನ್ನ ಮುಗ್ದೋಯ್ತಲ್ಲ, ಇನ್ನೇನು ನೀವು ಹೋಗಿದೆ ವೇಸ್ಟ್. ಅದಕ್ಕೆ 20 ವರ್ಷ 30 ವರ್ಷ ನಿಮ್ಮ ಶುಗರ್ ನಾರ್ಮಲ್ ಬಂದಿರೋ. ತುಂಬ ಜನ ಹೇಳ್ತಾರೆ ಶುಗರ್ ನಾರ್ಮಲ್ ಬರೋಕ್ಕೆ ಪಾರ್ಕಲ್ಲಿ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಅಂತ ಹೇಳಿರ್ತೀರಿ. ನೀವು ವರ್ಷಾನುಗಟ್ಟಲೆ ಮಾಡಿದ್ದು ಬರಲ್ಲ. ಸುಮ್ಮನೆ ಮಾತ್ರ ತಿಂತೀರ, ಕಂಟ್ರೋಲ್ ಇರ್ತದೆ. ಮಾತ್ರ ಬಿಟ್ಟರೆ ರಪ್ಪ ಅಂತ ಗೊತ್ತಾ